ಬೆಳ್ಳುಳ್ಳಿಯೊಳಗ ರೋಗರ ಪ್ಲಸ್ ಟಾನಿಕ್ ಸ್ಪ್ರೇ ಮಾಡಿದ್ವಿ. ಇದು ಅದರದ 2ನೇ ಭಾಗ. ಯಾವಣ್ಣನ್ ಹೊಡ್ಯಾಕತ್ತೀವಪ್ಪ ಅಂದ್ರ ಮೊದಲೇದು ಯಾವುದಂದ್ರ ನಿಸ್ಟಾಜಿನಿಕ್ ಸತ್ಯ ಬರುತ್ತೆ. ಇದು ಒಂದು ಜಿಂಕ್ ಆಕ್ಸೈಡ್ SC39.5% ಅದರ ಹತ್ರ ದ್ರವ ರೂಪದಾಗಿರುತ್ತೆ. ಇದು ಸೂಕ್ಷ್ಮ ಪೋಷಕಾಂಶ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಫರ್ಟಿಲೈಸರ್ ಆಗೈತಿ. ಇದು ಯಾಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ಜಾಸ್ತಿ ಜಿಂಕ್ ಕೊರತೆ ಇರ್ತದಲ್ಲ, ಜಿಂಕ್ ನಿವಾರಣೆ ಮಾಡಾಕ ಜಾಸ್ತಿ ಬಳಸ್ತಾರ. ಇದನ್ನ ಯಾರ ರೆಡಿ ಮಾಡ್ತಾರ ಅಂದ್ರೆ ನಿಷ್ಠಾ ಕಂಪ್ನಿಯವ್ರು ತಯಾರಿಸ್ತಾರ. ಇದರಲ್ಲಿ ಸಕ್ರಿಯ ಅಂಶ ಅಂದ್ರೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಜಿಂಕ್ ಆಕ್ಸೈಡ್ SC39.5% ಐತಿ. ಇದು ಏನೈತಪ್ಪ ಅಂದ್ರೆ 1 ಲೀಟರ್ ಡಬ್ಬ ಐತಿ. ಇದನ್ನ 1 ಎಕರೆಕ 2,200 ml ಅಷ್ಟ ಬಳಸ್ಬೇಕು. ಯಾರು ಜಾಸ್ತಿ ಬಳಸಕ್ ಹೋಗ್ಬೇಡ್ರಿ. ಒಬ್ಬೊಬ್ರು ಏನ್ ಮಾಡ್ತಾರೋ 2,200 ಮ್ಯಾಗು ಯೂಸ್ ಮಾಡ್ತಾರ. ಅಂತದೆಲ್ಲ ಸಾಹಸ ಮಾಡಕ್ ಹೋಗ್ಬೇಡ್ರಿ ಯಾರು. ಯಾಕಪ್ಪ ಅಂದ್ರೆ ಎಲಿ ಸುಡ್ತಾವು. ಆ ಎಫೆಕ್ಟ್ ಆಗೋ ಸೈಡ್ ಎಫೆಕ್ಟ್ಸ್ ಭಾಳ ಜಾಸ್ತಿ ಆಕ್ಕವು. ಇದನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಬೆಳೆಯಲ್ಲಿ ಆಗುವ ಲಾಭಗಳು ಏನಪ್ಪ ಅಂದ್ರ ಎಲೆ ಹಳದಿ ಆಗಿರ್ತತ್ಲ ಅದು, ಮತ್ತ ಚಿಕ್ಕ ಎಲೆಗಳಿರ್ತಾವಲ್ಲ ಅವೆಲ್ಲ ದೊಡ್ಡ ಆಗ್ತಾವು. ಹಾಗೂ ಬೆಳವಣಿಗೆ ನಿಲ್ಲುವಂತ ಅಂದ್ರ ಆರ್ಡರ್ ಕುದಿರ್ತಲ್ಲ ಉಳ್ಳಾಗಡ್ಡೆ, ಅದು ಎಲ್ಲ ಸ್ವಲ್ಪ ಬೆಳ್ಯಾಕ ಪುಷ್ ಮಾಡತೈತಿ. ಇಂಥ ಸಮಸ್ಯೆಗಳನ್ನು ಸುಧಾರಣೆ ಮಾಡತೈತಿ ಜಿಂಕ. ಮತ್ತಿನ್ನೊಂದೇನಪ್ಪ ಅಂದ್ರೆ ಈರುಳ್ಳಿ ಬೆಳೆಯಲ್ಲಿ ಪೋಷಕಾಂಶ ಶೋಷಣೆ ಸುಧಾರಣೆ ಮತ್ತು ಬೆಳೆಗಳಲ್ಲಿ ಇತರ ಪೋಷಕಾಂಶಗಳ ಸುಧಾರಣೆಗೂ ಸಹಕಾರ ಮಾಡತೈತಿ. ಮತ್ತು ಬೆಳೆಗಳ ಮೂಲ ಹಾಗೂ ಎಲೆಗಳ ಬೆಳವಣಿಗೆ, ಗಿಡದ ಸಂಪೂರ್ಣ ಆರೋಗ್ಯ ಸುಧಾರಣೆ ಮಾಡುತ್ತೆ. ಮತ್ತು ಗಿಡ ಸ್ವಲ್ಪ ಸಣ್ಣದಪ್ಪ ಇರ್ತಾವಲ್ಲ ಅವು ಸ್ವಲ್ಪ ಒಂದು ಜಗಕ್ಕೆ ಹೆಚ್ಚಿಗಾಗುವಂಗ ಸಹಕಾರ ಮಾಡತ್ತೆ. ಮತ್ತೆ ನಮ್ಮ ಬೆಳೆಯೊಳಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ಇದ ಮೇನ ಒಬ್ಬರದ ಪ್ಲಾಟ್ನಾಗ ಅಷ್ಟು ಶಕ್ತಿ ಇರಲ್ಲ, ಅದರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತೈತಿ. ಇದನ್ನ ಉಪಯೋಗ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ. ಮತ್ತು ಇನ್ನೊಂದೇನಪ್ಪ ಎಲ್ಲ ಗಿಡದ ಮೇಲೆ ಸಮಾನವಾಗಿ ಸ್ಪ್ರೇ ಮಾಡಬೇಕು. ಇದನ್ನು ಸಾಯಂಕಾಲ ಅಥವಾ ಬೆಳಗ್ಗೆ ತಂಪಾದ ಸಮಯದಾಗ ಸ್ಪ್ರೇ ಮಾಡಬೇಕು. ಒಬ್ಬರು ಏನ್ ಮಾಡ್ತಾರೋ ಮಧ್ಯಾಹ್ನ ಮಾಡ್ತಾರ. ಅಂತ ಸಾಹಸಗಳನ್ನ ಯಾರು ಮಾಡಕ್ ಹೋಗ್ಬೇಡ್ರಿ.
ಇದನ್ನ ತಪ್ಪಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಆಗುವ ಎಫೆಕ್ಟ್ ಏನಪ್ಪ ಅಂತಂದ್ರ ಹೆಚ್ಚಾಗಿ ಒಬ್ರು ಏನ್ ಮಾಡ್ತಾರೋ ಈ ಜಾಸ್ತಿ ಉಳ್ದ ತಡಿ ಅಂದಾರ ಏನ್ ಮಾಡ್ತಾರ ಒಬ್ರು ಹೆಚ್ಚಾಗಿ ಹೊಡ್ಯಾಕ ಅಂತ ಸಾಹಸ ಮಾಡ್ಬೇಡಿ. ಹೆಚ್ಚಾಗಿ ಹೊಡೆದ್ರೆ ಏನಾಗ್ತದಪ್ಪ ಅಂದ್ರ ಎಲ್ಲಿ ಮ್ಯಾಗಿನ ಎಲ್ಲಿ ಇರುತ್ತದ ತುದಿ ಸುಡಾಕ್ ಸ್ಟಾರ್ಟ್ ಮಾಡತೈತಿ. ಒಂದು ನವೀಕರಣ ಅಂದ್ರ ಎಲಿ ಬಗ್ಗುದ ಹಿಂಗ ಡಾಂಕ್ ಹಾಕೋದು, ಡಾಂಕ್ ಡೌನ್ ಆಗಿ ತಳಗ್ ಬೀಳತ್ತಲ್ಲ, ಈ ತರದ ತೊಂದರೆಗಳಾಗ್ತವು. ಮತ್ತ ಬೇಗ ಬೇಗ ಬಳಸೋರು ಜಾಸ್ತಿ ಜನ ಇರ್ತಾರ. ಅಂದ್ರೆ ಇದನ್ನು ಬಳಸ್ಬೇಕಾದ್ರೆ ಅದರದೇ ದಿನಗಳದಾವು. ಒಬ್ಬರು ಏನ್ ಮಾಡ್ತಾರ, ಇವತ್ತು ಹೊಡಿತಾರ, ಹೊಡೆದ್ಮ್ಯಾಕ ಕಡಿಮೆ ಆಗ್ಲಿಕ್ಕೆ ಹತ್ತಿಕೊಂಡು ಮತ್ತ ಹೋಗಿ ನಾಳೆಗೆ ಹೊಳ್ಳಿ ಕ್ಯಾನ್ ಹಾಕಿ ಒಂದು 3-4 ದಿನ ನೋಡ್ಕೋತಿರ್ತಾರ. 4ನೇ ದಿನ ಕಡೆ ಏನಪ್ಪ ಸುಧಾರಣೆ ಆಗಿಲ್ ತಡಿ ಅಂದಾರನ ಉಳಿದಿರ್ತಲ್ಲ, ಮತ್ 4ನೇ ದಿನ ಕ್ಯಾನ್ ಹಾಕಿ ಹೊಡೆದು ಬಿಡ್ತಾರ. ಅಂತ ಸಾಹಸ ಯಾರು ಮಾಡಕ್ ಹೋಗ್ಬೇಡ್ರಿ. ಇದಕ್ಕೆ ತನ್ನದೇ ಆದ ಗ್ಯಾಪ್ ಬಿಟ್ವೀನ್ಸ್ ಐತಿ. ಒಂದು 15ರಿಂದ 17 ದಿನ ಮಟ್ಟ ಇದು ಗ್ಯಾಪ್ ಕೊಡಬೇಕು. ಆಮ್ಯಾಕ ಇದನ್ನ ಒಳ್ಳೆ ಮರು ಸ್ಪ್ರೇ ಮಾಡ್ಕೋಬೇಕು. ಅವಾಗ ನೀಡಿದೈತಿ. ಒಬ್ಬರು ಸಡನ್ಲಿ ಸ್ಪ್ರೇ ಮಾಡಿದ್ರ ಅಂದ್ರ ಸಡನ್ಲಿ ಯೂಸ್ ಮಾಡ್ತಾರಲ್ಲ, ಬೆಳವಣಿಗೆ ಸ್ವಲ್ಪ ತೊಂದರೆ ಆಗ್ತೈತಿ. ಒಂದು 15ರಿಂದ 16 ದಿನ ಗ್ಯಾಪ್ ಕೊಟ್ಟು ಯೂಸ್ ಮಾಡ್ರಿ. ಅದ ನಮ್ಗ ರಿಸಲ್ಟ್ ತೋರಿಸ್ತೈತಿ. ಇನ್ನು ಎರಡನೇದು ಯಾವ್ದಪ್ಪ ಅಂತ, ಎರಡನೇದ ಅನೋಲಿಕ್ ಆಡಮ್. ಅನೋಲಿಕ್ ಎಂಬ ಕೀಟನಾಶಕ ಆಡಮ್ ಕಂಪನಿಯವ್ರ ರೆಡಿ ಮಾಡ್ತಾರ. ಇದ್ರಾಗ ಯಾವ ಘಟಕಗಳ ಪದ ಅದಾವಪ್ಪ ಅಂದ್ರ ಫಸ್ಟ್ ಥಿಯಾಮೆಥಾಕ್ಸಮ್ 12.6% ಐತಿ. ಎರಡನೇದು ಲ್ಯಾಂಬಾಕ್ಯುಲೋಬಿಥಿನ್ 9.5% GC ಐತಿ. ಇದನ್ನ ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂದ್ರ ಅರ್ಧ ml ಅಂತ ಹಿಡಿದು 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸ್ಬೇಕು. ಮತ್ತು ಇದನ್ನ ಇದ್ರಾಗ ವೇರಿಯೇಷನ್ ಏನಾಗ್ತದಪ್ಪ ಅಂದ್ರೆ ಬೆಳೆ ಮತ್ತು ಕೀಟದ ಅವಸ್ಥೆ. ಅಂದ್ರೆ ನಮ್ಮಲ್ಲಿ ಊರಿಗೆ ಜಾಸ್ತಿ ಬಿದಿರ್ತೈತಿ, ಊರಿಗೆ ಕಡಿಮೆ ಬಿದಿರ್ತೈತಿ. ಅದರ ಮ್ಯಾಗ ಇದರದ ವೇರಿಯೇಷನ್ ಜಾಸ್ತಿ ಆಗ್ತೈತಿ. ಸ್ಪ್ರೇ ಮೆಥಡ್ ಅಲ್ಲಿ ನಾವು ತೊಗೊಂಬರ್ತಿರ್ತೀವಿ, ಅವಾಗ ಅವ್ರನ್ನ ಕೇಳ್ಕೊಂಬರ್ರಿ, ನಮ್ದು ಬೆಳಿ ಹಿಂಗೈತಿ, ಇದರದ ಇಷ್ಟಿಷ್ಟ ಹಾವಳಿ ಕೀಟಗಳದ ಹಾವಳಿ ಜಾಸ್ತಿ ಐತಿ, ಅದ್ರ ಮ್ಯಾಗ ಏನಾರ ಚೇಂಜಸ್ ಆಗ್ತದೆ. ಅವ್ರು ಯಾವ ರೀತಿ ಹೇಳ್ತಾರಲ್ಲ ಆ ರೀತಿ MLಗಳನ್ನ ಹಾಕಿ ಹೊಡಿರಿ. ಯಾರೋ ಜಾಸ್ತಿ MLಗಳನ್ನ ಹಾಕೋದು, ಕಡಿಮೆ MLಗಳನ್ನ ಹಾಕೋದು ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಅವ್ರ ಸ್ಪ್ರೇ ಮೆಥಡ್ ಯಾವ ರೀತಿ ಇರ್ತಲ್ಲ ಅದನ್ನ ಫಾಲೋ ಮಾಡ್ರಿ.
ಬೆಳೆಗಳಲ್ಲಿ ಕೀಟದ ಹಾವಳಿ ಕಂಡು ಬಂದ ಈಗ ನಮಗ ಸಡನ್ಲಿ ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಬರೀ ಮಾಡ್ತಾರ ಏನೋ ಕಡಿಮೆ ಆಗ್ತಿರ್ಬೇಕಂತ ಅನ್ಕೋತ ಸುಮ್ಮಿರ್ತಾರ. ಅಂತ ಸಾಹಸ ಯಾರು ಮಾಡಕ್ ಹೋಗ್ಬೇಡ್ರಿ. ನಮಗ್ ಸ್ವಲ್ಪ ಸಡನ್ಲಿ ಕಂಡು ಬಂದ ತಕ್ಷಣ ಯೂಸ್ ಮಾಡ್ಕೋರಿ ಜಾಸ್ತಿ. ಇದರಿಂದ ನಿಯಂತ್ರಣ ಆಗೋ ಕೀಟಗಳು ಯಾವಪ್ಪ ಅಂದ್ರೆ ಶೂಟ್ ಅಂಡ್ ಫ್ರೂಟ್ ಬೋರರತ್ತೆ ಬರುತ್ತೆ ಒಂದು. ಇನ್ನೊಂದೆರಡಂದ್ರೆ ಎಲೆ ತಿನ್ನು ಹುಳುಗಳು ಬಿಡ್ತಾವಂತ, ಮತ್ತ ಹಪ್ಪಳ ಹುಳುಗಳು ಬಿಡ್ತಾವ. ಇನ್ನೊಂದು ಲೀಫ್ ಫಿಟ್ಟಿಂಗ್ ಕಾರಿಫಿಲ್ಲರ್ ಬರುತ್ತೆ, ಇದು ಒಂದು ಬರ್ತತಿ. ಇನ್ನೊಂದು ಮತ್ತ ಮೇಲೆ ಹಗುರವಾಗಿ ಕೂತು ರಸ ಉಣಿಸುವ ಕೀಟಗಳು ಬರ್ತಾವ. ಅಪಿಡ್ಸ್ ವೈಟ್ ಬರ್ತತಿ. ಹಂಗ ಮತ್ತ ವಿವಿಧ ಕೀಟಗಳ ನಿಯಂತ್ರಣ ಕೂಡ ಇದು ಮಾಡ್ತತಿ. ಇನ್ನು ಮೂರನೇದು ಯಾವುದಪ್ಪ ಅಂತಂದ್ರ ಪ್ಲಾಂಟ್ ಎಂಡರ್ಜಾಜರ್ ಗ್ರೌತ್ ಸಿಮ್ಯುಲೆಂಟ್ ಬರ್ತತಿ. ಇದು ಒಂದು ಬಯೋಸ್ಟಿಮಿಚಲ್ ಅಥವಾ ಹ್ಯೂಮಿಕ್ ಆಮ್ಲಧಾರಿತ ಉತ್ಪನ್ನ ಆಗೈತಿ. ಇದ್ರಾಗ ಏನೇನಪ್ಪ ಐತಪ್ಪ ಅಂದ್ರೆ ಹ್ಯೂಮಿಕ್ ಆಮ್ಲ ಮತ್ತು ಫಿಲಿಕ್ ಆಮ್ಲ ಮತ್ತು ಅಮೋನಿಯೋ ಆಮ್ಲ ಮತ್ತು ಸಿಜಿಎಸ್ ಆಧಾರಿತ ಬೆಳವಣಿಗೆ ಹಂತವನ್ನು ಸುಧಾರಿಸ್ತತಿ. ಮೊದಲು ಯಾವಾಗ ಸ್ಪ್ರೇ ಮಾಡಕ್ ಮೊದಲನೇ ಹಂತ ಯಾವಪ್ಪ ಅಂದ್ರೆ 30ರಿಂದ 40 ದಿನಗಳ ಒಳಗೂ ಸ್ಪ್ರೇ ಮಾಡ್ಕೋಬಹುದು. ಮತ್ತು ಎರಡನೇ ಹಂತದಲ್ಲಿ ಅಂದ್ರೆ ಈರುಳ್ಳಿ ಬೆಳೆಯ ಇದು ಗಡ್ಡೆ ದಿಪ್ಪ ಹಾಕಿರ್ತದಲ್ಲ, ಗಡ್ಡೆ ಅಲ್ಲ ಇದು ಹಡಗ್ ದಿಪ್ಪ ಹಾಕಿರ್ತದಲ್ಲ, ಆ ಟೈಮ್ನಾಗ 60-65 ಡೇಸ್ ಒಳಗೂ ಯೂಸ್ ಮಾಡ್ಕೋಬೇಕು. ಇದನ್ನು ಬಳಕೆಯಿಂದ ಬೆಳವಣಿಗೆ ಉತ್ತೇಜನ ನೀಡುತ್ತೈತಿ. ಇದನ್ನು ಉಪಯೋಗಿಸೋದ್ರಿಂದ ಈರುಳ್ಳಿ ಬೆಳೆಗಳಲ್ಲಿ ಮೂಲ ವ್ಯವಸ್ಥೆ ರೂಟ್ ಸಿಸ್ಟಮ್ ವೃದ್ಧಿ ಆಗತ್ತೆ. ಅಂದ್ರೆ ಬೇರುಗಳದೇನು ಇದ್ರದಲ್ಲ ಸಂಚಲನ ಅದೆಲ್ಲ ಸರಿಯಾದ ರೀತಿಯಿಂದ ಆಗ್ತೈತಿ. ಈರುಳ್ಳಿ ಬೆಳೆಯಲ್ಲಿ ನೆಲದ ಜೀವಾಣು ಚಟುವಟಿಕೆ ಅಂದ್ರೆ ತೆಳಗಿರ್ತಾವಲ್ಲ, ಬೇರೆ ಕೆಲಸ ಮಾಡ್ತಿರ್ತಾವಲ್ಲ, ಆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಮತ್ತು ವಿಟಮಿನ್ ಮತ್ತು ಹಾರ್ಮೋನ್ ಉತ್ತೇಜನಕ್ಕೂ ಸಹಾಯ ಮಾಡ್ತೈತಿ. ಇದು ಬೇರುಗಳ ಶಕ್ತಿ ಮತ್ತು ಗಿಡಗಳ ಬಲವನ್ನು ಅಂದ್ರೆ ಇಮ್ಯುನಿಟಿ ಹೆಚ್ಚಿಸ್ತತಿ. ಮೂರನೇದು ರಿಡೋಮಿಲ್ ಗೋಲ್ಡ್ ಬರ್ತತಿ. ಇದು
ಇದನ್ನು ಸೆನ್ಸೇಷನ್ ಕಂಪನಿಯವರು ತಯಾರಿಸ್ತಾರ. ಇದು ಒಂದು ಪ್ರಬಲ ಸಿಸ್ಟಮ್ಯಾಟಿಕ್ ಮತ್ತು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗೈತಿ. ಇದು ಬಹುಪಾಲು ಸಸ್ಯ ರೋಗಗಳ ನಿಯಂತ್ರಣಕ್ಕೂ ಬಳಸ್ತಾರೆ. ಇದರ ಘಟಕಗಳು ಯಾವ ಅದಾವಪ್ಪ ಅಂದ್ರ ಮೆಟಲಾಕ್ಸಿಮ್ 4% ಐತಿ, ಮ್ಯಾಂಕೋಜಿಬ್ 64% ಐತಿ. ಇದು ಕಾಂಬಿನೇಷನ್ ಆಗಿ ವರ್ಕ್ ಆಗ್ತದೆ. ಇದು ಟೋಟಲ್ ಆಕ್ಟಿವ್ ಇಂಟಿಗ್ರೇಟೆಡ್ ಐತಪ್ಪ ಅಂದ್ರೆ 68.6 ಐತಿ. WWEC ಒಳಗೆ ಬರ್ತೈತಿ. ಮತ್ತು ಅಮಿಲೋ ರೋಗ ಮತ್ತು ಇದನ್ನ ಈರುಳ್ಳಿ ಒಳಗ ಡೌನಿ ಮಿಲಿಯಾತೆ ಬರ್ತಾವ ರೋಗಗಳು. ಅದಕ್ಕ ನಿವಾರಣೆ ಮಾಡಾಕ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರ. ರೆಂಡೋಮಿಲ್ ಗೋಲ್ಡ ಇದನ್ನು ಉಪಯೋಗಿಸೋದ್ರಿಂದ ಆಗುವ ಲಾಭಗಳು ಏನಪ್ಪಾ ಅಂದ್ರೆ ಈರುಳ್ಳಿ ಬೆಳೆಯಲ್ಲಿ ಸಿಸ್ಟಮ್ಯಾಟಿಕ್ ಕಾಂಟ್ಯಾಕ್ಟ್ ಆಕ್ಷನ್ ಇರ್ತದಲ್ಲ, ಒಳ ಬೇರ್ಗಂತ ಹಿಡಿದ ಮ್ಯಾಗ ತುದಿಗಳಿಗೆ ಆಕ್ಷನ್ ಇರ್ತದಲ್ಲ, ಅದರೊಳಲ್ಲಿ ಯಾವ ರೋಗಗಳು ಬಂದ್ರ ನಿಯಂತ್ರಣ ಮಾಡಾಕ ಇದೆ ರೆಂಡೋಮಿಲ್ ಆಯಿಲ್ ಹೆಚ್ಚಿನ ಪ್ರಮಾಣ ಇದೆ ಪರಿಣಾಮಕಾರಿ ಆಗೈತಿ. ಒಳಗೆ ಪ್ರವೇಶಿಸಿ ರೋಗ ನಿಯಂತ್ರಣ ಮಾಡುತ್ತದೆ ಮತ್ತು ಬೆಳೆಯ ಮೇಲ್ಮೈ ಮೇಲೆ ಅಂದ್ರೆ ತುದಿ ಮ್ಯಾಗದ ಬಿಳಿ ಉಣ್ಣಿ ಟೈಪ್ ಕೂತಿರ್ತಾವಲ್ ರೋಗಗಳು, ಅದನ್ನುಗಳನ್ನು ಇದು ಜಾಸ್ತಿ ನಿವಾರಣೆ ಮಾಡತೈತಿ. ಮತ್ತು ಬೇರ್ ಕಾಂಟ್ಯಾಕ್ಟ್ ಒಳಗ ಸಣ್ಣ ಇವು ಇರ್ತಾವ ಹುಳುಗಳು, ಅವನು ನಿವಾರಣೆ ಮಾಡ್ತೈತಿ. ಇದನ್ನು ಮತ್ತೆ ಬೀಜದಿಂದ ಹಿಡಿದು ಕೊನೆ ಹಂತವ್ರು ಯಾವ ಟೈಮ್ನಾಗ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು. ಈಗ ಉಳ್ಳಾಗಡ್ಡಿ ಬಿತ್ತಿ 15 ದಿನದ ನಂತರ 20 ದಿನದ ನಂತರ ಸ್ಟಾರ್ಟ್ ಆಗ್ತೈತಿ. ಅವಾಗಿಂತರ ಯೂಸ್ ಮಾಡ್ಕೋಬಹುದು, ನಡೀತೈತಿ. ಗಡ್ಡಿ ಕೀಳಾಕ ಇನ್ನೊಂದು 25 ಅಲ್ಲಿ ಮಟವರು ಯೂಸ್ ನಡೀತೈತಿ. ಮತ್ತೆ ಇದನ್ನ ಜಾಸ್ತಿ ಯಾವಾಗ ಯೂಸ್ ಮಾಡತ್ತಪ್ಪ ಅಂದ್ರೆ ಬೀಜೋಪಚಾರ ಮಾಡ್ತಿರ್ತಾರಲ್ಲ, ಇಲ್ಲೇ ನಮ್ಮ ಸೈಡ್ ಮಾಡಲ್ಲ, ಬೀಜೋಪಚಾರ ಮಾಡುವಾಗೂ ಇದನ್ನ ಯೂಸ್ ಮಾಡ್ಕೋತಾರೆ ಜಾಸ್ತಿ. ಮತ್ತೆ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತತಿ, ಬೆಳೆಗಳ ಆರೋಗ್ಯವನ್ನು ಸುಧಾರಿಸ್ತೈತಿ. ಇದನ್ನ ರೋಗ ಲಕ್ಷಣಗಳ ಕಂಡು ಬರ್ತಾವಲ್ಲ ತಕ್ಷಣ ಯೂಸ್ ಮಾಡ್ಕೊಳ್ಳೋದು ಬೆಟರ್, ಅಂದ್ರೆ ಪರಿಣಾಮಕಾರಿಯಾಗಿ ಬೀರ್ತತಿ. ಮಿಕ್ಕಟ್ಟೊಬ್ಬರು ಏನ್ ಮಾಡ್ತಾರೋ ಜಾಸ್ತಿ ಅದ ಯೂಸ್ ಮಾಡಕ್ ಹೋಗ್ತಾರೋ, ಅವಾಗ ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ. ಇದನ್ನ ಇದ್ರಾಗ ಯಾವ ರೋಗಗಳು ಅದಾವಪ್ಪ ಅಂದ್ರ ಡೌನಿ ಮಿಲ್ಡಿ ಹತ್ತೆ ಬರುತ್ತೆ, ಡಂಪಿಂಗ್ ಆಫ್ ಡೀರ್ಲಿ ಹತ್ತೆ ಬರುತ್ತೆ, ಲಿಡ್ ಬ್ಲಿತ್ತೆ ಬರುತ್ತೆ. ಇವನ್ನೆಲ್ಲ ರೋಗಗಳನ್ನ ರೆಂಡೋಮೈಲ್ ಕಂಟ್ರೋಲ್ ಮಾಡಬೇಕು.
ಇನ್ನು ಲಾಸ್ಟ್ ಒನ್ ಯಾವುದಪ್ಪ ಅಂದ್ರೆ NPK. NPK ಒಳಗೆ ನೀವು ಹೆಟ್ರಿಕತೆ ಕಂಪ್ನಿ ಅವ್ರದ್ದು ಇದು. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಇವನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದಪ್ಪ ಅಂದ್ರೆ ಒಂದು ಅವ್ರ 10 ಚರಿಗೆ ಹೇಳ್ಯಾರ, ನಾವು 9 ಚರಿಗೆ ಮಾಡ್ಕೊಂಡ್ವಿ. ಯಾಕಂದ್ರೆ ಸ್ವಲ್ಪ ಆಯಿಲ್ ಹಾಕಿ ಅದು 10 ಚರಿಗೆ ಬರ್ತೈತಿ. ನಾವು 10 ಚರಿಗೆ ನೀರೊಳಗೆ ಎಲ್ಲಾನು ಮಿಕ್ಸ್ ಮಾಡ್ತೇವೆ. ಇಟ್ಟು ದಿನ ನಾವು ಮೊದಲು ಪುಡಿ ಹಾಕ್ತಿದ್ವಿ, ಈ ಸಲ ಆಯಿಲ್ ಹಾಕತ್ ಹೇಳಿದಾರ ಅವರು. ಫಸ್ಟಿಗೆ ನಾವು ಆಯಿಲ್ ಹಾಕೋತೀವಿ, ಆಮ್ಯಾಗ ಪುಡಿ ಮಿಶ್ರ ಮಾಡ್ಕೋತೀವಿ. ಯಾಕಂದ್ರೆ ಇದು ರೆಂಡಮ್ ಆಯಿಲ್ ಐತಲ್ಲ, ಇದರದ್ದು ಅದ ವಾಟರ್ ಒಳಗೆ ಕರಗುವಂತ ಪ್ಯಾಕೆಟ್ ಬರ್ತಾವ, ಅದನ್ನ ಯಾರು ಕೈಲಿ ಹಿಡಿಬೇಡ ಅಂತ ಹೇಳ್ಯಾರ ಅವರು. ಹಂಗಾಗಿ ನಾವು ಫಸ್ಟಿಗೆ ಆಯಿಲ್ಗಳನ್ನ ಹಾಕೊಂಡ್ ಆಮ್ಯಾಕ ಇವನ್ನ ಪ್ಯಾಕೆಟ್ NPK ಐತ್ಲ ಇದನ್ನ ರೆಂಡಮ್ ಲಾಸ್ಟಿಗೆ ಹಾಕೋತೀವಿ. ನೀರಾಗಿ ಪ್ರಧಾನ ಇದು ಜಿನಿಕ್ಸ್ ಐತ್ಲ, ಅದನ್ನ ಫಸ್ಟ್ ಹಾಕೊಂಡ್ವಿ. ಆಮೇಲೆ ಕ್ಯಾಂಡಲ್ ಆಯಿಲ್ ಹಾಕೊಂಡ್ವಿ, ಆಮೇಲೆ ಪೀಜಿ ಹಾಕೊಂಡ್ವಿ. ನೋಡ್ರಿ, ಫಸ್ಟ್ ಜಿನಿಕ್ಸ್ ಹಾಕೋತೀವಿ. ಜಿನಿಕ್ಸನ ಇದನ್ನ 200 ml ಹಾಕೊಂಡಿವಿ. ಪರ್ ಎಕರ್ ಹಾಕೋಬೇಕು. ಅದ 60 ml ಒಂದು ಬೂಚ್ ಇತ್ತು, ಅದನ್ನ 4 ಹಾಕೊಂಡ್ ಮ್ಯಾಗ ಕಟ 10 ಹಾಕೊಂಡಿವಿ. 200. ಆಮ್ಯಾಗ ಆಡಮ್ ಹಾಕೊಂಡ್ವಿ. ಆಡಮ್ ಹಾಕೊಂಡ್ಮೇಲೆ ಪೀಜಿ ಹಾಕೊಂಡ್ವಿ. ಪೀಜಿ ಹಾಕೊಂಡ ಒಂದು
ಎರಡು ನಿಮಿಷ ಕಲಸ್ರಿ. ಕಲಸಿದ್ಮ್ಯಾಕ NPK ಕೂಡಿಸ್ರಿ. NPK ಕೂಡಿಸಿದ್ಮ್ಯಾಕ ಏನೈತಿ ಮತ್ತು ತಿರ್ಗಾ 4-5 ನಿಮಿಷ ಕಲಸ್ರಿ. ಆಮ್ಯಾಗ ಫುಲ್ ಹೊಂದ್ಕೊಂಡ್ಮ್ಯಾಗ ಈಗ ಲಾಸ್ಟಿಗೆ ಏನೈತಿ ರೆಂಡೋಮಿಲ್ ಗೋಲ್ಡ್ ಐತಲ್ಲ ಲಾಸ್ಟ್ ಒನ್ ಯೂಸ್ ಮಾಡ್ರಿ. ಇಲ್ಲ ಅಂದ್ರ ಹೊಂದ್ಕೊಳ್ಳೋ ಸಮಸ್ಯೆ ಕಡಿಮೆ. ಅದು ರೆಂಡೋಮಿಲ್ ಗೋಲ್ಡ್ ಐತಲ್ಲ ಅದು ಹೊಂದ್ಕೊಳ್ಳಲ್ಲ, ಎಲ್ಲ ಕರೆಕ್ಟ್ ಆಯ್ತು. ತಿರ್ಗಾಡಿಕೆ ಸೇಮ್ ಲಾಸ್ಟಿಗೆ ರೆಂಡೋಮಿಲ್ ಗೋಲ್ಡ್ ಪ್ಯಾಕೆಟ್ ಐತಲ್ಲ ಅದನ್ನ ಹರಿದು ಹಾಕಿ ಅದನ್ನ 1-2 ನಿಮಿಷ ಬಿಟ್ಟರೆ ತಿಳ್ಕೊಂಡು ಅದನ್ನ ಪ್ಯಾಕೆಟ್ದಾಗ ಪ್ಯಾಕೆಟ್ ಒಳಗೆ ಇನ್ನೊಂದು ಸಣ್ಣ ಬಾಕ್ಸ್ ಪ್ಯಾಕೆಟ್ಗಳು ಬರ್ತಾವು. ಅವನ ಹರಿಯಾಕ ಹೋಗ್ಬಿಡ್ರಿ, ಕೈಗೆತ್ತಿ ಹಚ್ಕೋಕ್ ಹೋಗ್ಬಿಡ್ರಿ. ಡೈರೆಕ್ಟ್ ಇದ್ರ ಬಕೆಟ್ ಒಳಗೆ ಹಾಕಿಬಿಟ್ರಿ. ಅದು ವಾಟರ್ ಬೇಸಸ್ ಇರ್ತೈತೆ, ಎಲ್ಲ ಕರಗ್ತೈತಿ, ಹಿಂಗ್ ಕೊಡ್ಕೋತೈತಿ. ಇಲ್ಲಿ ನೋಡ್ರಾಗ ಈ ಟೈಪ್ ಇವು ಇರ್ತಾವ ಸಣ್ಣ ಒಳಗೆ ಒಂದೊಂದು ವಾಪಸ್ ಏನ್ ಬೀಜೋಪಚಾರ ಮಾಡಿದಿರ್ತಾರಲ್ಲ ಅವಾಗ ಜಾಸ್ತಿ ಯೂಸ್ ಆಗತ್ತದು, ಅದಕ್ಕಾಗಿ ಕೊಟ್ಟಿರ್ತಾರ. ಈಗ ವಾಟರ್ ಬೇಸ್ ಹಾಕೋತ್ನಾಗ ಏನೈತಿ ಅವನ್ನ ಡೈರೆಕ್ಟ್ ಸುರಿದು ಬಿಟ್ರಿ. ಹಂಗ ಸುರಿದು 10 ನಿಮಿಷ ಬಿಟ್ಬಿಟ್ರಿ. ಹೊಂದ್ಕೊಳ್ಬೇಕಾರ ಅಷ್ಟು ಟೈಮ್ ತಗೋದದು. ಹೊಂದ್ಕೊಂಡ್ಮ್ಯಾಗ ಸ್ಪ್ರೇ ಮಾಡಿರ ಒಬ್ರು ಸಡನ್ಲಿ ಕರಗಿಸಿದಾರ, ಹಾಕಿ ತಿರುಗಾಡಿದಾರನ ಹೊಡ್ಯಾಕ ನಿಂದಿರ್ತಾರ. ಆ ರೀತಿ ಯಾರು ಮಾಡಕ್ ಹೋಗ್ಬೇಡ್ರಿ. ಇನ್ನೊಂದು ಕೊನೆಯದಾಗ ನ್ಯೂಟ್ರಿ ಹೈಟೆಕ್ NPK ಬಗ್ಗೆ ಹೇಳೋದೈತಿ. ಇದನ್ನ ನೆಸ್ತಾ ಕಂಪ್ನಿಯವ್ರು ತಯಾರಿಸ್ತಾರ. ಇದೊಂದು 100% ನೀರಲ್ಲಿ ಕರಗುವಂತ ಮಿಶ್ರಣ ಆಗೈತಿ. ಇದ್ರೊಳಗೆ NPK ಎಷ್ಟಿರ್ತಪ್ಪ ಅಂದ್ರ ನೈಟ್ರೋಜನ್ 10% ಇರ್ತೈತಿ, ಫಾಸ್ಫರ್ 54% ಐತಿ, ಪೊಟ್ಯಾಷಿಯಂ 10% ಐತಿ. ಇದನ್ನ ಯಾವ ಹಂತದಾಗ ಉಪಯೋಗಿಸ್ಬೇಕಪ್ಪ ಅಂದ್ರ ಬೆಳೆಯ ಮೂಕ ವೃದ್ಧಿ ಹಂತ ಅಂದ್ರ ಫ್ರೀ ಫ್ಲವರಿಂಗ್ ಸ್ಟೇಜ್ ಅಂತ ಒಂದೇದು ಬರ್ತೈತಿ. ಇನ್ನೊಂದು ಬಿಫೋರ್ ಆ್ಯಂಡ್ ಆಫ್ಟರ್ ಫ್ಲವರಿಂಗ್ ಅಂತ ಬರ್ತೈತಿ. ಥರ್ಡ್ ಒನ್ ಏನ್ ಬರ್ತೈತಿ ಡ್ಯೂರಿಂಗ್ ಫ್ರೂಟ್ಸ್ ಸಿಟ್ಟಿಂಗ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಈ 3 ಹಂತದೊಳಗೂ ನಾವು ಯೂಸ್ ಮಾಡ್ಕೋಬೋದು. ಫಲದ ಬೆಳವಣಿಗೆ ಹಂತದಲ್ಲಿ ಮೂಡಲಿಕ್ಕೆ ಮುಂಚೆ ಹಂತತೆ ಬರುತ್ತೆ, ಬೆಳವಣಿಗೆ ಮೂಕ ವೃದ್ಧಿ ಹಂತತೆ ಬರುತ್ತೆ. ಇವ್ಯಾವ ಹಂತದೊಳಗೂ ನಾವು ಉಪಯೋಗಿಸ್ಕೋಬಹುದು. ಇದು ಫಾಸ್ಫರ್ನ ಏನಾಗಬೇಕು ಅಂದ್ರೆ ಬೇರುಗಳ ಬೆಳವಣಿಗೆ ಉತ್ತೇಜನ ನೀಡುತ್ತದೆ. ಎಲ್ಲಿ ಹೆಡಕಿರಲ್ಲ ಅದು ತಪ್ಪಾಗಿ ಸಹಾಯ ಮಾಡುತ್ತೆ.
ಪೊಟ್ಯಾಷಿಯಂ ಏನು ಮಾಡೋದಪ್ಪ ಅಂದರೆ ಎಲೆಗಳ ಸಮೃದ್ಧಿಯಾಗಿ ಬೆಳೆಯಾಕ ಸಹಕಾರ ಮಾಡತ್ತೆ. ಎಲೆಗಳ ತುದಿ ಭಾಗದಲ್ಲ ಅದ ಹಸಿರನ್ನು ಕಾಪಾಡ್ಕೊಳಕ್ಕೆ ಜಾಸ್ತಿ ಸಹಕಾರಿಯಾಗಿ ಮಾಡ್ತತೆ. ಮತ್ತೆ ಗಿಡದ ಸಮಗ್ರ ಬೆಳವಣಿಗೆಗೂ ಇದು ಸಹಾಯ ಮಾಡ್ತದೆ. ಇದನ್ನ ತಪ್ಪಾಗಿ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ಗಳನ್ನು ಆಗ್ತಾವ. ಆ ರೀತಿ ಯಾರು ಮಾಡಕ್ ಹೋಗ್ಬೇಡ್ರಿ. ಸೈಡ್ ಎಫೆಕ್ಟ್ಗಳನ್ನ ಏನು ತಗೊಳಕ್ ಹೋಗ್ಬೇಡ್ರಿ. ತಪ್ಪು ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ಬರ್ನಿಂಗ್ಸ್ ಅಂದ್ರೆ ಎಲೆ ಸುಡುದು, ಗಿಡ ಬಾಗುದು, ಈ ರೀತಿ ಎಫೆಕ್ಟ್ಸ್ ಆಗ್ತಾವ. ಆ ರೀತಿ ಯಾರು ಮಾಡಕ್ ಹೋಗ್ಬಿಟ್ಟು ಸರಿಯಾದ ರೀತಿಯಿಂದ ಅವ್ರು ಹೇಳಿದ ಕ್ರಮದೊಳಗ ಅನುಸರಿಸುವರೆ ಎಲ್ಲ ಸರಿಯಾದ ರಿಸಲ್ಟ್ ಸಿಗ್ತತಿ. ಏನ ನಿಮ್ಗೆ ಮಿಸ್ಟೇಕ್ಸ್ ಏನಾರ ನಿಮ್ಗೆ ಡೌಟ್ಸ್ ಇದ್ರೆ ನಮಗೆ ಕಮೆಂಟ್ ಮಾಡ್ರಿ. ನಾವೇನು ದೊಡ್ಡ ದೀಡ್ ಪಂಡಿತ ಅಲ್ಲ, ಸುಮ್ಮ ಹಂಗ ಡಿಲೀಟ್ ಕೇಳಿ ಕ್ಯಾಶ್ ನಿಮ್ಗಟ್ಟ ಪರಿಹಾರ ಹೇಳಕ್ ಪ್ರಯತ್ನ ಮಾಡ್ತೀವಿ ನಮ್ಮ ಕೈಲಿ ಆದಷ್ಟ. Thank you all for watching this here video. Please like and subscribe and follow. Much love from little yes to each you. Content creator make. हाय हाय इतना सुकून